ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ನಾನು ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. 1 ಟಮ್ಲರ್ ಅಷ್ಟು ಬಾಸ್ಮತಿ ಅಕ್ಕಿ, ಅರ್ಧ ಟಮ್ಲರ್ ಅಷ್ಟು ತೊಗರಿಬೇಳೆ, ಇನ್ನು ಅರ್ಧ ಟಮ್ಲರ್ ಅಷ್ಟು ಮೈಸೂರು ತೊಗರಿಬೇಳೆ, ಇದೆಲ್ಲ 3 ಹಾಕಿ ತೊಳ್ಕೊಳ್ಳೋಣ. ತೊಳೆದು ಇಟ್ಕೊಂಡಿದ್ದೀನಿ. ಈಗ ದಾಲ್ ಕಿಚಡಿ ಹೇಗೆ ಮಾಡೋದು ಅಂತ ನೋಡೋಣ. ತುಪ್ಪ 2 ಸ್ಪೂನು, ಸಾಸಿವೆ ಅರ್ಧ ಸ್ಪೂನು, ಜೀರಿಗೆ ಅರ್ಧ ಸ್ಪೂನು, ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋದು ಸ್ವಲ್ಪ, ಈರುಳ್ಳಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಚಿಕ್ಕದು 3 ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ. ಇಂಗು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಅರ್ಧ ಸ್ಪೂನಷ್ಟು, ಅರಿಶಿನ 1/4 ಸ್ಪೂನಷ್ಟು, ಧನಿಯಾ ಪೌಡ್ರ್ ಅರ್ಧ ಸ್ಪೂನು, ಗರಂ ಮಸಾಲ 1/4 ಸ್ಪೂನಷ್ಟು, ಜೀರಿಗೆ ಪುಡಿ ಇದ್ದರೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಅಕ್ಕಿ ಬೇಳೆ ನೆನೆಸ್ಕೊಂಡಿರೋದು ಸೇರಿಸ್ಕೊಂಡ್ಬಿಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಈಗ 4 ಟಮ್ಲರ್ ಅಷ್ಟು ನೀರು ಸೇರಿಸ್ಕೊಳ್ಳೋಣ. ಅಕ್ಕಿ ತಗೊಂಡಿರೋ ಟಮ್ಲರಲ್ಲೇ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ಈಗ ಲಿಡ್ ಹಾಕ್ಬಿಟ್ಟು 1 ವಿಸಿಲ್ ಬರಲಿ, ಆಮೇಲೆ ತೆಗೆದು ನೋಡೋಣ. ಒಂದು ವಿಸಿಲ್ ಬಂದಿದೆ, ಈಗ ತೆಗೆದು ನೋಡೋಣ. ತುಂಬಾ ಗಟ್ಟಿ ಆದ್ರೆ ಇದಕ್ಕೆ ಬಿಸಿನೀರು ಕಾಯಿಸಿ ಸೇರಿಸ್ಕೋಬೇಕು. ಇವಾಗ ಕಸ್ತೂರಿ ಮೆಥಿ ಇದಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಈ ತರ ಮ್ಯಾಶ್ ಮಾಡಿಬಿಟ್ಟು ಸ್ವಲ್ಪ ದಾಲ್ ಕಿಚಡಿ ರೆಡಿಯಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಸೇರಿಸ್ಕೊಳ್ಳೋಣ. ಉಪ್ಪಿನಕಾಯಿ, ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಈ ಥರ ಮಾಡಿ ತಿಂದು ಕಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.